ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಬೆಳಗ್ಗೆ 6 ಗಂಟೆ ಎದ್ದಿದ್ದೆ, ಬಟ್ ಫುಲ್ ಲೈಟು ಇಲ್ಲ, ನೀರು ಇಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿದ್ವಿ. ಇವತ್ತು ಮಳೆ ಫುಲ್ ಜೋರಾಗಿಬಿಟ್ಟೈತೆ ರೀ. ನೈಟೆಲ್ಲ ಮಳೆ ಇರೋದಕ್ಕೆ ಲೈಟೂ ಇಲ್ಲ, ಮಳೆನೂ ನೀರೂ ಇಲ್ಲ. ಆದರೂ ನಮ್ಮ ಕೆಲಸ ನಾವು ಮಾಡ್ಕೋಬೇಕಲ್ಲ, ಅದಕ್ಕೆ ಇವಾಗ ಅಡುಗೆ ಸ್ಟಾರ್ಟ್ ಮಾಡೀನಿ ರೀ. ಬರ್ರಿ ಇವತ್ತು ಏನೇನು ಮಾಡ್ತೀನಿ ನೋಡೋಣ. ಗುಡ್ ಮಾರ್ನಿಂಗ್. ಲೈಟೇ ಇಲ್ಲ, ಏನು ಮಾಡೋದು? ಲೈಟ್ ಇಲ್ರಿ, ನೀರು ಇಲ್ರಿ. ಅದಕ್ಕೆ ನೀರು ಗ್ಯಾಸ್ ಮೇಲೆ ಕಾಸ್ಕೊಂಡು ಕೊಡತ್ತೀನಿ. ಇವತ್ತು ನೀರು ಟ್ಯಾಂಕರ್ ಖಾಲಿ ಆಗಿಬಿಟ್ಟೈತೆ ಮೇಲಿಂದ, ಅದಕ್ಕೆ ಗ್ಯಾಸ್ ಮೇಲೆ ನೀರು ಕಾಸೋದಾಗೈತ್ರಿ. ಇವತ್ತು ಕಡ್ಲಿಬೇಳೆ ಎಲ್ಲ ನೆನೆ ಹಾಕಿಟ್ಟಿದ್ದೆ. ಸ್ವಲ್ಪ ಪಲಾವ್ ಮಾಡ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ. ನೈಟ್ನೇ ಮೆಂತೆಕಾಳು ನೆನೆ ಹಾಕಿಟ್ಟಿದ್ದೆ. ಮೆಂತೆಕಾಳು ನೀರು ರಾತ್ರಿ ಸೋಪ್ ಮಾಡಿ ಬೆಳಗ್ಗೆ ಕುಡಿಬೇಕಂತ ಚಲೋ ಅಂತಾರೆ. ಈಗ ನೋಡ್ರಿ, ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಪಲ್ಯಕ್ಕೆ ಮತ್ತು ಪಲಾವ್ಗೆ ಎರಡಕ್ಕೂ ರೆಡಿ ಮಾಡಿ ಇಟ್ಕೊಂಡೀನಿ. ಅಕ್ಕಿಯಲ್ಲಿ ನಾನು 1.5 ಕಪ್ ತೊಗೊಂಡೀನಿ. ಈ ಕಪ್ಲೆ 1.5 ಕಪ್ ತೊಗೊಂಡೀನಿ ಜೀರಾ ರೈಸ್. ಇವಾಗ ಪಲಾವ್ ಮಾಡ್ಕೊತೀನಿ ರೀ. ಇಲ್ಲಿ ಕುಕ್ಕರ್ ಆನ್ ಮಾಡಿಟ್ಟೀನಿ, ಗ್ಯಾಸ್ ಆನ್ ಮಾಡಿಟ್ಟೀನಿ. ನೋಡ್ರಿ, ಎಣ್ಣೆ ಹಾಕೊಳಕತ್ತೀನಿ. ಎಣ್ಣೆ ಬಿಸಿ ಆಗೈತಿ. ಇವಾಗ ಮಸಾಲೆ ಎಲ್ಲ ಹಾಕೋತೀನಿ. ಜೀರಿಗೆ, ಸಾಸಿವೆ, ಲವಂಗ, ಏಲಕ್ಕಿ, ಕಾಳು ಮೆಣಸು ಎಲ್ಲ ಹಾಕೊಳಕತ್ತೀನಿ ರೀ. ಇವಾಗ ಕರಿಬೇವು ಹಾಕೊಳತ್ತೀನಿ. ಹಸಿ ಮೆಣಸಿನ್ಕಾಯಿ ಹಾಕೊಂಡೆ. ಉಳ್ಳಾಗಡ್ಡಿ ಹಾಕೊಂಡೇನಿ ರೀ. ಬೀನ್ಸ್, ಆಲೂಗಡ್ಡೆ ಹಾಕೊಂಡೇನಿ ರೀ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಬಾದಾಮಿ ಹಾಕೊಳಕತ್ತೀನಿ. ಟೊಮೆಟೊ ಹಾಕೊಳತ್ತೀನಿ. ಕಡ್ಲಿಬೇಳೆ ನೈಟ್ನೇ ನೆನೆ ಹಾಕಿಟ್ಟಿದ್ದೆ ರೀ. ಅದು ಕಡ್ಲಿಬೇಳೆ ಆಮೇಲೆ ಹಾಕೊಳಕತ್ತೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡೀನಿ. ಉಪ್ಪು ಹಾಕ್ಕೊಳಕತ್ತೀನಿ ರೀ, ಎಷ್ಟು ರುಚಿಗೆ ತಕ್ಕಷ್ಟು. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಖಾರ ಹಾಕ್ಕೋತೀನಿ ರೀ. ಅಕ್ಕಿ 2 ಸಲ ತೊಳ್ಕೊಂಡೀನಿ ರೀ. ಇವಾಗ ಮಿಕ್ಸ್ ಮಾಡ್ಕೋತೀನಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೀರು ಹಾಕ್ಕೋತೀನಿ ರೀ. ನೆಕ್ಸ್ಟ್ ಬೀನ್ಸ್ ಪಲ್ಯ ಮಾಡತ್ತಿದ್ದೆ. ಬೀನ್ಸ್ ಫ್ರೈ ಮಾಡ್ಕೊಳಕತ್ತೀನಿ ರೀ ಇವಾಗ. ಬಿಸಿ ಬಿಸಿ ಪಲಾವ್ ರೆಡಿ ಆಗೈತಿ. ನಾನು ತಕೊಂಡ್ ತಿನ್ನಕ್ಕೆ ಏನು ಎಲ್ಲ ತೆಗ್ದು ಎಲ್ಲ ಕ್ಲೀನ್ ರೈಸ್ ಮಾಡಿಕೊಡ್ಬೇಕು. ಅದೊಂದು ಡೈಲಾಗ್ ಕಲಿತಕ್ಕ ಹೇಳ್ತಾ. ಈಸ್ ದಿನ ಬೈತಿದ್ದೆ, ಒಳ್ಳೆ ಸಪೋರ್ಟ್ ಮಾಡಕತ್ತಿಯಲ್ಲ ಈಗ. ಹೌದಾ? ಮತ್ತೆಲ್ಲ ಅವೇ ಇರ್ತಾವ. ಬೀನ್ಸ್ ಅದೆಲ್ಲ ತಿಂದು ಬಾ ನೋಡ. ಏನ್ರ ಇಟ್ಕೊಂಡ್ ಬಂದಿದ್ದೆ ಗಜ್ಜರ್ ಬರ್ತಾವ. ಮೊದಲೇನು ಸ್ಕೂಲಿಗೆ ಕಳಿಸ್ತೇನೆ. ನೀವು ಮನೆಯಾಗಿದ್ರೆ ನೀವೇನು ಸುದ್ದು. ಟೈಮ್ ಆಯ್ತಾ? ತಿನ್ನಿ ಫಾಸ್ಟ್. ಬಸ್
ನೀರು ಕುಡಿದ ಸುಮ್ಮನೆ ಮೊದಲು ಖಾಲಿ ಮಾಡ್ತಾರೆ. ಪಲಾವ್ ಕಟನೆ ಗಾಬ್ರಿ ಕಟನೆ ಟಿಫಿನ್ ಐತೆ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದೆ ರೀ. ಇವಾಗ ರೊಟ್ಟಿ ಮಾಡಾಕತ್ತೇನೆ ರೀ. ಅವ್ರಿಗೆ ಪಲಾವ್ ಮಾಡಿದ್ದೆ, ಪಲಾವ್ ಕಟ್ಕೊಟ್ಟೆ. ಇವಾಗ ರೊಟ್ಟಿ ಮಾಡ್ಕೊಳಕತ್ತೇವೆ ಸ್ವಲ್ಪ. ಏನಿವಳು ಡೈಲಿ ಬರೀ ರೊಟ್ಟಿ ಚಪಾತಿನೇ ಮಾಡ್ತಾ ಅನ್ಕೋಬೇಡ್ರಿ. ನಾವು ಡೈಲಿ ರೊಟ್ಟಿ ಚಪಾತಿ ಕಂಪಲ್ಸರಿ ಇರಲೇಬೇಕು ರೀ ನಮ್ಗೆ. ನಾಷ್ಟ ಬೇರೆ ಬೇರೆ ಮಾಡ್ತೀನಿ, ಬಟ್ ರೊಟ್ಟಿ ಚಪಾತಿ ಡೇ ಬಿಟ್ಟು ಒಂದಿನ ಚಪಾತಿ ಒಂದಿನ ರೊಟ್ಟಿ ಮಾಡ್ತಿರ್ತೀನಿ ರೀ. ಅದಕ್ಕೆ ಇವತ್ತು ರೊಟ್ಟಿ ಪಾಳೆ ಬಂದ್ಬಿಟ್ಟೈತೆ ರೀ. ಫ್ರೆಂಡ್ಸ್, ಅಡುಗೆ ಎಲ್ಲ ಆಯಿತು. ಕೊಬ್ಬರಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಪಲ್ಯಕ್ಕೆ ಹಾಕ್ಬೇಕಂತ ಹೇಳಿ, ಬಟ್ ಲೈಟ್ ಇರ್ಲಾರ್ದು ಹಾಕೋದಾಗಲಿಲ್ಲ. ಮಿಕ್ಸರ್ಗೆ ಹಾಕೋತೇನೆ ಇವಾಗ. ಮಿಕ್ಸರ್ಗೆ ಹಾಕೊಂಡಿದ್ದೆ ರೀ. ಇವಾಗ ಪಲ್ಯ ಒಳಗೆ ಮಿಕ್ಸ್ ಮಾಡ್ಕೊಳಕತ್ತಿಲ್ಲ. ಬೀನ್ಸ್ ಪಲ್ಯ ಮಾಡಿದ್ದೆ. ಎಲ್ಲ ಕೆಲಸ ಇವಾಗ ಮುಗೀತ್ರಿ. ಪೂಜೆನೂ ಮಾಡಿದ್ನಿ. ಪೂಜೆ ಆದಮೇಲೆ ಬಟ್ಟೆ ಅದು ತೊಳೆಯೋದಿತ್ತು. ಬಟ್ಟೆ ಅದೆಲ್ಲ ತೊಳೆದು ಒಣಗಿ ಹಾಕಿ ಆಮೇಲೆ ಇವಾಗ ಹೊರಗಡೆನೂ ಪೂಜೆ ಆಯ್ತು ರೀ. ಇವಾಗ ನಾಷ್ಟ ಮಾಡಾಕತ್ತೇವೆ ನೋಡಿರಿ. ಬರ್ರಿ ನಾಷ್ಟ ಮಾಡೋಣ ಎಲ್ಲರೂ. ಎಲ್ಲ ಕೆಲಸ ಮುಗಿಸ್ಕೊಂಡು ನಾಷ್ಟ ಮಾಡೋದ್ರೊಳಗೆ ಟೈಮ್ ನೋಡಿರಿ ನಮ್ಮದು 11:30 ಆಗಿಬಿಟ್ಟೈತಿ ನೋಡಿರಿ. ನಮ್ಮ ಮಧ್ಯಾಹ್ನ ಊಟಕ್ಕೆ ಬೀನ್ಸ್ ಪಲ್ಯ ಮಾಡೀನಿ, ಪಲಾವ್ ಮಾಡಿದ್ದೆ, ಮತ್ತು ಸಾಂಬಾರು ಮಾಡೀನಿ, ರೊಟ್ಟಿ ಮಾಡ್ಕೊಂಡಿದ್ದೇವ್ರಿ ಬೆಳಗ್ಗೆನೆ. ಇವತ್ತು ಒಂದು ಬ್ಲೌಸ್ ಹೊಲಿಯೋದಿತ್ತು ರೀ. ಒಂದಿಟ್ಟು ಹೊಲ್ಕೋತ ಕುಂತಿದ್ದೆ. ಕಟಿಂಗ್ ಅದೆಲ್ಲ ಆಗಿತ್ತು ರೀ. ಸ್ಟಿಚಿಂಗ್ ಔಟ್ ಮಾಡೋದಿತ್ತು. ಫ್ರಂಟ್ ಸೈಡು ಎಲ್ಲ ಸ್ಟಿಚ್ ಮಾಡಿದ್ದೇನೆ ರೀ. ಬ್ಯಾಕ್ ಸೈಡ್ದು ಇನ್ನೂ ಉಳ್ದೈತಿ. ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಒಂದು ಸಲ ತೋರಿಸ್ತೀನಿ ರೀ. ಓಕೆ ರೀ. ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಎಲ್ಲರೂ ಆರಾಮಿರ್ರಿ ಅಂತ ಹೇಳಿ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ. ಬಾಯ್ ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.